ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಮ್ಮ ಆ್ಯನಿವರ್ಸರಿ. ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಮನೆ ಕೆಲಸ ಆ್ಯಕ್ಚುಲಿ ಇವತ್ತು ನಾನೇನು ಮಾಡಿಲ್ಲ, ಎಲ್ಲ ರಾಜೇಶೇ ಮಾಡಿಕೊಟ್ರು. ಅವರು ಇವತ್ತು ಸಾನುಗೆ ಡ್ರಾಪ್ ಮಾಡೋದಕ್ಕೆ, ಅವಳ ಕ್ಯಾಂಪ್ ನಡೀತಾ ಇದೆ, ಎವ್ರಿ ಡೇ ಇರುತ್ತೆ ಇನ್ಮೇಲೆ. ಅದಕ್ಕೆ 5:30ಗೆ ಎದ್ದು ಅವಳಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡಿ ನಾನು 8 ಗಂಟೆಗೇ ಸ್ನಾನಕ್ಕೆ ಹೋಗೋದಕ್ಕೆ ರೆಡಿ ಆದೆ. ಅಂದರೆ ತಿಂಡಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಅವರು ಇಲ್ಲ ಕೂತ್ಕೊ, ನಾನು ಹೋಗ್ಬಿಟ್ಟು ಕರ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ಸ್ನಾನ ಮಾಡುವಂತೆ ಅಂದರು. ಸರಿ, ಅವ್ರು ಬರೋ ತನಕ ಇನ್ನೂ ಒಂದು ಅಷ್ಟೊತ್ತಾಯಿತು. ಅದಾದಮೇಲೆ ನಾನು ಹಾಗೆ ವಿಡಿಯೋ ಎಡಿಟ್ ಮಾಡ್ತಿದ್ನ, ಅದು ಹಾಗೆ ಕಂಟಿನ್ಯೂ ಆಗೋಯಿತು. 1 ಗಂಟೆ ಅಲ್ಲೇ ಕೂತ್ಕೊಂಡು ಮಾಡಿದ್ದೀನಿ. ಸೊ ಈಗ 9:30 ಆಗ್ತಾಯಿದೆ. ಈಗ ಸ್ನಾನ ಮಾಡಿ ಬಂದಿದ್ದೀನಿ. ರಾಜೇಶ್ ಸ್ನಾನಕ್ಕೆ ಹೋಗಿದ್ದಾರೆ. ಆ ಬಾತ್ರೂಮಲ್ಲಿ, ನಾನು ಈ ಬಾತ್ರೂಮ್ಗೆ ಹೋಗಿದ್ದೀನಿ. ಸೊ ನಿನ್ನೆ ಅವ್ರಿಗೆ ಒಂದು ಗಿಫ್ಟ್ ತಂದಿದ್ದೆ, ಅದನ್ನು ಅವನ್ನೇ ಬೇಕಾಗಿ ಗಿಫ್ಟ್ ರ್ಯಾಪ್ ಮಾಡಿಬಿಡೋಣ. ಅವ್ರು ಬರೋ ಮುಂಚೆ ನಾನು ಬಾಗಿಲು ಹಚ್ಚಿದ್ದೀನಿ. ಸೊ ಡ್ರೆಸ್ ಚೇಂಜ್ ಮಾಡ್ತಿರ್ತಾಳೆ ಅಂದ್ಬಿಟ್ಟು ಯಾರೂ ಹೊರಗಡೆ ಬರೋದಿಲ್ಲ. ಸೊ ಸರ್ಪ್ರೈಸ್ ಆಗಿ ಆಮೇಲೆ ಮಾಯಿಶ್ಚರ್ ಇತ್ತು, ಅದಕ್ಕೆ ಒಂದು ಪ್ಯಾನ್ಗೆ ಹಾಕೊಂಡು ಹುರಿತಾ ಇದ್ದೀನಿ. ಸ್ವಲ್ಪ ಈಗ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗಿದೆ. ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ಅಂತ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಅದು ಒಂಥರ ಫ್ಲೇವರ್ ಕೊಡುತ್ತೆ. ಬರೀ ಕ್ಯಾರೆಟ್, ಇದಕ್ಕೆ ನಾವು ಕೋವಾ ಹಾಕೋದಿಲ್ಲ ಅಲ್ವಾ, ಅದಕ್ಕೆ ಆ ಕ್ಯಾರೆಟ್ನ ಫ್ಲೇವರ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂದರೆ ನಾವು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಬೇಕು. ಆಗ ಸ್ವಲ್ಪ ಅದರದ್ದು ಫ್ಲೇವರ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಒಗ್ಗರಣೆ ಕೊಟ್ಟಿರೋದನ್ನು ಸೇರಿಸ್ತಾ ಇದ್ದೀನಿ. ತುಪ್ಪ ನಾನು ಇದಕ್ಕೆ ಡೈರೆಕ್ಟ್ ಹಾಕಿಲ್ಲ, ಆ ಒಗ್ಗರಣೆಗೆ ಜಾಸ್ತಿ ತುಪ್ಪ ಹಾಕಿದ್ದೀನಿ. ಸೊ ಅದನ್ನೇ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಸೀರೆ ಉಟ್ಕೊಂಡಿದ್ದೀನಿ, ಬನಾರಸ್ ಸೀರೆ. ಈ ಸಮ್ಮರಲ್ಲಿ ಏನು ಶಕೆ ಗೊತ್ತಾ, ಉಟ್ಕೊಳ್ಳೋ ತನಕನೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಉಟ್ಕೊಳ್ತಾ ಇದ್ದೀನಿ. ಅರ್ಜೆಂಟೇನೂ ಇರಲಿಲ್ಲ, ಬಟ್ ಇದೇನು ಹೋಲ್ ಡೇನೂ ಹಾಕ್ಕೊಂಡಿರೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟು ಟೈಮ್ ಆದರೂ ಇರಲಿ ಅಂತ ಹಾಕಿದ್ದೀನಿ. ಬಂದ ತಕ್ಷಣ ತೆಗಿಬೇಕು. ಇವಾಗ ಓಕೆನೇ ಜ್ಯುವೆಲ್ರಿ ಎಲ್ಲ ಹಾಕೋಣ ಹಾಕೊಂಡಿದ್ದೆ, ಬೇಡ ಸಾಕು ಅಂತ.
ಕರೆಂಟ್ ಬಂತು, ಸದ್ಯ ಹೋಗೋ ಟೈಮಲ್ಲಿ ಇರಲಿಲ್ಲ, ಬರೋ ಟೈಮಲ್ಲಿ ಬಂತು. ಇಲ್ಲ ಅಂದ್ರೆ ನಾನು ನಿಜವಾಗ್ಲೂ ಸುಸ್ತಾಗ್ಬಿಡ್ತಿದ್ದೆ. ನಾನು ಈ ಸೀರೆ ಉಟ್ಕೊಂಡು ಹತ್ತು ಬರೋ ತನಕ ನನಗೆ ಹೊಟ್ಟೆ ಹೆಂಗಸ್ತಾ ಇದೆ ಅಂದ್ರೆ ಹಾಲು ನಾನು ಇವತ್ತು ಬಿಸಿ ಮಾಡಕ್ ಇಟ್ಟಿದ್ನ, ಗ್ಲಾಸಲ್ಲಿ ಇಟ್ಟು ಚೆಲ್ಲೋಗ್ಬಿಟ್ಟಿದೆ. ಅಯ್ಯಯ್ಯ, ಇಷ್ಟೇ ಕುಡಿದಿಟ್ಟೆ. ಕ್ಯಾರೆಟ್ ಒಂದ್ 2 ಪೀಸ್ ಏನೋ ಅಷ್ಟೇ. ಇಬ್ರು ಇನ್ನೂ ಊಟ ತಿಂಡಿ ಮಾಡಿಲ್ಲ. ಇಲ್ಲ ಪಾಪ, ದೇವಸ್ಥಾನಕ್ಕೆ ಹೋಗಿ ಮುಂಚೆ ಅದೇನು ತಿಂಡಿ ಮಾಡಿ. ಆ್ಯಕ್ಚುಲಿ ಆಂಜನೇಯ ತುಂಬ ಪವರ್ಫುಲ್ ಅಂತೆ. ನಮ್ಮ ಭೂಮಿಗೆ ಹತ್ತಿರ ಇರೋ ಮೇನ್ ದೇವರೇ ಆಂಜನೇಯ ಅಂತೆ. ಆಂಜನೇಯ ತುಂಬ ಬೇಗ ಆಶೀರ್ವಾದ ಮಾಡ್ತಾನಂತೆ ಹೋಲಿಸ್ಕೊಂಡ್ರೆ. ನಾರ್ತ್ ಇಂಡಿಯಾದಲ್ಲೆಲ್ಲ ಹನುಮಾನ್ ಚಾಲೀಸ ಅಂತ ಹೇಳ್ತಾರಲ್ವಾ, ತುಂಬ ಪವರ್ಫುಲ್ ಹನುಮಾನ್ ಚಾಲೀಸ. ನಮಗೆ ಇಲ್ಲಿ ಯಾರೂ ಅಷ್ಟು ಆಂಜನೇಯನ ಜಾಸ್ತಿ ಇದೇ ಮಾಡಲ್ಲ, ಒಂದು ಏನೋ ಶಕ್ತಿ. ಆ ನಾರ್ತ್ ಇಂಡಿಯಾದಲ್ಲಂತೂ ತುಂಬ ನಂಬ್ತಾರೆ, ತುಂಬ ಆಂಜನೇಯ ಟೆಂಪಲ್ಗಳಿದೆ. ನಾವು ಕಲ್ತ್ಕೊಂಡಿರೋದನ್ನು ಹೇಳಿದ್ದೀವಿ. ಇನ್ಮೇಲಿಂದ ಆಂಜನೇಯಗೆ ಜಾಸ್ತಿ ಭಕ್ತಿ ಮಾಡೋಣ. ಎಲ್ಲರೂ ಮಾಡಲಿ, ಒಳ್ಳೇದೇ ಅಲ್ವಾ. ಅಂದ್ರೆ ಈ ಕಡೆ ಆಂಜನೇಯನಿಗೆ ಏನಂತಾರೆ, ಅವ್ರು ಮದ್ವೆ ಆಗಿಲ್ಲ ಅಲ್ವಾ, ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ಬಿಟ್ಟು ಇಲ್ಲಿ ಮನೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಕಡಿಮೆ. ಇಲ್ಲಿ ನಾವು ಒಂದ್ಸರಿ ತಂದಿದ್ವಿ ಅನ್ಸುತ್ತೆ, ಇಟ್ಕೋಬಾರ್ದು ಅಂತ ಇಡಿಸ್ಲಿಲ್ಲ ಮನೇಲಿ ಆಂಜನೇಯಂದು. ಅದಕ್ಕೆ ಜಾಸ್ತಿ ಪೂಜೆ ಏನೂ ಇಲ್ಲ. ಈಗ ಹೋಗಿ ಬಂದಿದ್ದ ದೇವಸ್ಥಾನ ನೋಡು, 650 ವರ್ಷದ ಹಳೇದು ಉದ್ಭವ ಮೂರ್ತಿ. ನಾನು ಸಕ್ಕದಾಗ ಒಂಥರ ಸಮಾಧಾನ ಆಗುತ್ತೆ. ಅಲ್ಲಿ ಒಂದು ವಿಜಯನಗರದ ಹತ್ರ ಒಂದು ಇದೆಯಲ್ಲ, ಗಾಳಿ ಆಂಜನೇಯ, ಅದೇ ತರ ಇದೆ, ಸ್ವಲ್ಪ ಚಿಕ್ಕದಿದೆ ಅಲ್ಲ. ನಾವು ಹೋಗಿ ಬಂದಿದ್ವಿ. ನನಗೆ ಒಳ್ಳೆ ಮಾಡ್ತಿದ್ದೀರಾ? ನಮ್ಮ ದೇವತೆ ಅಲ್ವಾ ನೀನು, ಅದಕ್ಕೆ. ಸಕ್ಕರೆ ಕಡಿಮೆ ಹಾಕಿದ್ದೀನಿ. ಅಯ್ಯೋ, ಎಲ್ಲ ಶುಗರ್ ನೀನು ಹೇಳ್ತೀಯಲ್ಲ, ಶುಗರ್ ಇದೆ ಅಂತ ಯಾರೋ ಕಮೆಂಟ್ ಮಾಡಿದ್ರು. ಶುಗರು BP ಆ ಥರ ಏನೂ ಇಲ್ಲ, ಸಖತ್ತಾಗೆ ತಿಂತಾ ಇದೆ. ಈಗೀಗ ಒಂದು 2.5-3 years ಇಂದಾನೆ ಅನ್ಸುತ್ತೆ ಜಾಸ್ತಿನೇ ಆಯ್ತು. ಸ್ವೀಟ್ ತಿನ್ನೋ ನನಗೆ ಮೈಗ್ರೇನ್ ಟ್ರಿಗರ್ ಆಗಿ ಹೆಡ್ಡೇಕ್ ತುಂಬ ಬರುತ್ತೆ, ಅದಕ್ಕೆ ಬಿಟ್ಟಿರೋದು. ನೋ ಶುಗರ್. ಈಗ ನನಗೇನೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀನಲ್ಲ, ಶುಗರ್ ತಿನ್ಬೇಕು ಅಂದ್ರೆ ಬೇಡ ಅನ್ಸುತ್ತೆ, ಬೇಡ ಸುಮ್ಮನೆ ಅಂತ. ಈ ಅಂಜೀರ, ಡೇಟ್ಸು ಅದೇನೆ ಸ್ವೀಟ್ ಅನಿಸ್ಬಿಡುತ್ತೆ ನನಗೆ, ಆ ಥರ ಆಗ್ಬಿಟ್ಟಿದೆ. ಸ್ವಲ್ಪ ದಿನ ಅದನ್ನ ಅವಾಯ್ಡ್ ಮಾಡಿದ್ರೆ ಆಮೇಲೆ ನಮ್ಗೆ ಬೇಡ ಅನ್ಸುತ್ತೆ. ನನಗೆ ಏನೋ ಅನ್ಸಲ್ಲ. ಆ್ಯಕ್ಚುಲಿ ವರ್ಲ್ಡಲ್ಲಿ ಡ್ರಗ್ಸ್ಗಿಂತ ಶುಗರ್ ತುಂಬ ಪ್ರಾಬ್ಲಮ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಶುಗರ್ ಇಸ್ ವೆರಿ ಬ್ಯಾಡ್. ತಗೋಬೇಕು. ಇದು ಬ್ರೌನಿ ಸಾನು ಮಾಡಿರೋದು. ಅಂದರೆ ಅವಳು ಬ್ರೌನಿ ಮಾಡಬೇಕು ಅಂತ ತುಂಬಾಯಿಂದ ಅಂದ್ಕೊಳ್ತಾ ಇದ್ಲು. ನಾನು ಯಾವತ್ತೂ ಮಾಡಿರಲಿಲ್ಲ. ಇವತ್ತು ನೋಡಿ ನಮ್ಮ ಆ್ಯನಿವರ್ಸರಿ ದಿನಾನೇ ಮಾಡೋ ಥರ ಆಯಿತು. ಇದು ತುಂಬಾ ಸ್ಪೆಷಲ್. ಯಾಕೆ ಅಂತ ತಿಳಿಸ್ತೀನಿ ನೋಡಿ. ಹ್ಯಾಪಿ ಆ್ಯನಿವರ್ಸರಿ ಜಾನು. ಹ್ಯಾಪಿ ಆ್ಯನಿವರ್ಸರಿ ಸೋನು. ಸಾಕು ಬಿಡು, ನಂಗೆ ಸಾಕು, ಒಂದರಲ್ಲಿ ಶೇರ್ ಮಾಡೋಣ. ಪ್ರಪೋಸ್ ಸಕರಾಗಿ ಬಂದಿದೆ, ಸಾಫ್ಟ್ ಇದೆ. ಥ್ಯಾಂಕ್ ಯು ಬೇಬಿ, ನೀನು ಮಾಡಿದ್ದಕ್ಕೆ. ಹೆಲ್ತಿ ಬ್ರೌನಿ ಕೇಕ್ ಅಲ್ಲ, ಬ್ರೌನಿ ಇದು. ಏನಾಗಿದೆ ಟೇಸ್ಟ್ ಬರ್ತಿದ್ಯಾ? ನನಗೊಂಥರ ರಾಗಿ ತಿನ್ನೋದಕ್ಕೆ ಇಷ್ಟ. ತಗೊಳ್ಳಿ, ನಾನು ಇನ್ನೊಂದು ಪೀಸ್ ಮಾಸ್ಟರ್ ಶೆಫ್ ಅಲ್ಲಿ ಮಿಲೆಟ್ದು ಫೆಸ್ಟಿವ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಅಂತ ಹೇಳಿರ್ತಾರೆ. ಯಾರೋ ಬ್ರೌನಿ ಮಾಡ್ತಾರೆ. ಅದಕ್ಕೆ ಬ್ರೌನಿ ನಾವು ಮಾಡೋಣ. ಹುಡುಗೆ ಬ್ರೌನಿ, ಆಮೇಲೆ ಇನ್ನೇನದು ಪ್ಯಾನ್ ಕೇಕು ಎಲ್ಲ ಫ್ಯಾನ್ಸಿ ಅನ್ಸುತ್ತಲ್ಲ. ನಾನು ಮಾಡ್ತೀನಿ ಅಂತ ಕರೆಕ್ಟಾಗಿ ಇವತ್ತೇ ಮಾಡೋ ಥರ ಆಯಿತು. ನಮ್ಮ ಸಾನು ಚಿಂತೆ ಏನಪ್ಪ ಅಂದ್ರೆ, ಅಯ್ಯೋ ಕಷ್ಟಪಟ್ಟು ಮಾಡಿದ್ದೀನಿ ಖಾಲಿ ಆಗ್ಬಿಡುತ್ತಲ್ಲ.
ನಾನು ಬಂದ ತಕ್ಷಣ ಊಟ ಮಾಡಿ ಸೀರೆ ಚೇಂಜ್ ಮಾಡಿದ್ನಾ, ಸಾರಿ ತಿಂಡಿ ಮಾಡಿ ಬಿಟ್ಟು ಟೈಮ್ಗೆ ಬ್ರಂಚ್ ಮಾಡಿದ್ದು ನಾನು ಇವತ್ತು. ಸೀರೆ ಚೇಂಜ್ ಮಾಡಿದ್ದೀನಿ. ಇವಾಗ ಹೊರಗಡೆ ಹೋಗೋಣ ಅಂತ. ನಾನು ಇಲ್ಲೇ ನೀನು ಇಲ್ಲೇ ಇಲ್ಲೇ ಬಂದ್ಬಿಡ್ತಿದ್ದೆ. ಪುಟ ಬೇಗ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೀವು ಖಾಲಿ ಮಾಡ್ತೀರಾ, ನೀವು ತಿಂತೀರಾ? ಸೊ ಹೊರಗಡೆ ಹೋಗಬೇಕು ಅಂತಿದ್ನಲ್ಲ, ನಾನು ಮತ್ತು ರಾಜೇಶ್ ಇಬ್ಬರೇ ಬಂದಿದ್ದೀವಿ. ಸಾನುಗೆ ಬೇಡ, ಬೋರ್ ಆಗ್ತಾಳೆ. ಆ್ಯಂಡ್ 1-2 hour ಬಂದುಬಿಡೋಣ, ಬೈಕಲ್ಲಿ ಬೇಗ ಹೋಗಿ ಬರೋಣ, ಮಳೆ ಬರೋ ಥರ ಇತ್ತು ಅಂತ ಹೇಳಿ. ಸೊ ಈಗ ಬಂದಿರೋದು ನಾವು ಜ್ಯುವೆಲ್ರಿ ಶಾಪ್ಗೆ. ಅಕ್ಷಯ ತೃತೀಯ ದಿನ ಕೂಡ ಹೋಗಿದ್ದೆ, ಬಟ್ ಅವತ್ತು ನನಗೆ ಯಾರೂ ತೋರಿಸೋರು ನೀಟಾಗಿರಲಿಲ್ಲ. ಇವತ್ತು ಇದು ನನಗೆ ಒಂದು 4 ಡಿಸೈನ್ ಇತ್ತು, ಬಟ್ ಅದರಲ್ಲಿ ಇದು ಇಷ್ಟ ಆಯಿತು. ಆದರೆ ಇದಕ್ಕೆ ವೇಸ್ಟೇಜ್ ಅಥವಾ ಮೇಕಿಂಗ್ ಚಾರ್ಜಸ್ಸು 24% ಇತ್ತು. ಇಟ್ ವಾಸ್ ವೆರಿ ಮಚ್. ಬೇರೆ ಅಂಗಡಿಯಲ್ಲಿ ಕಡಿಮೆ ಇರುತ್ತೆ, ಆದರೆ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಸೊ ಏನು ಮಾಡೋಣ, ಇನ್ನೊಂದು 2 ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ರಾಜೇಶ್ ಕಡ ತೊಗೊಳ್ತೀನಿ ಅಂತ ನೋಡಿದ್ರು, ಅವ್ರ ಸೈಜೇ ಸಿಗಲಿಲ್ಲ. ಆ್ಯಂಡ್ ಇದ್ರ ಮುಂಚೆ ಅವರು ಪಂಚಲೋಹದ ಹಾಕ್ತಾಯಿದ್ರು, ಬಟ್ ಆಮೇಲೆ ಬಿಟ್ಬಿಟ್ಟಿದ್ರು. ಇವತ್ತು ಮತ್ತೆ ಏನೋ ನಾನು ಇಂಟ್ರೆಸ್ಟ್ ಕೊಟ್ಟು ನೋಡೋಣ ಬಾ ಅಂದರು, ಬಟ್ ಅವ್ರಿಗೆ ಸೈಜ್ಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಸೊ ಅದು ಕೂಡ ತೊಗೊಳೋದಕ್ಕಾಗಲಿಲ್ಲ ಇವತ್ತು. ಸೊ ನಾನು ಕಾಲುಂಗ್ರ ನೋಡ್ತಾ ಇದ್ದೆ ತುಂಬ ದಿನದಿಂದ, ನನಗೆ ಬೇಕಾಗಿರೋದು ಸಿಗ್ತಾನೆ ಇರಲಿಲ್ಲ. ಇಲ್ಲಿ ಸಿಕ್ತು, ಅದೊಂದೇ ನಾನು ತೊಗೊಂಡೆ. ಬಟ್ ರಾಜೇಶ್ಗೆ ಚಿನ್ನ ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಫಾರ್ ಯು ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಇವತ್ತು ವೇರ್ ಮಾಡಿ, ಇಲ್ಲ ಅಂದರೆ ವಾಪಸ್ ನಾನು ಕೇಳ್ಕೊಂತೀನಿ. ಆದ್ರೂ ನಂಗೆ ಡೌಟ್ ಅಲ್ಲಿ ತಗೊಂಡೆ, ನಂಗೆ 3 ಇಷ್ಟ ಆಯ್ತು. 3 ಅದಕ್ಕೇನೆ 3 ಇಷ್ಟ ಆಯ್ತು. ಅದರಲ್ಲಿ ಇದು ಆಲ್ಮೋಸ್ಟ್ ಇದೆ ಅಂತ ಅನ್ನಿಸ್ತು, ಬಟ್ ಎಲ್ಲದಕ್ಕಿಂತ ಇದೇ ತಗೋಬೇಕು ಅನ್ನಿಸ್ತಾ ಇತ್ತು. ಬೇಡ ಅನ್ನೋಂಗಿದ್ರೆ ಇನ್ನ 2 ಇದೆಯಲ್ಲ ಆಪ್ಷನ್, ಅದನ್ನ ತಗೋಬಹುದು ಅಂದ್ಬಿಟ್ಟು ಇದನ್ನೇ ತಗೋತೀನಿ. ಇಲ್ಲ ಇಲ್ಲ ಚೆನ್ನಾಗಿದೆ. ವೆಕೇಶನ್ ಮೋಡ್ ಹಟ್ಟಿ ಮೋಡ್. ಲೆಟ್ಸ್ ವೇರ್ ತಿಗ್ಲ. ನಿಜ ಹೇಳಿ, ಚೆನ್ನಾಗಿದೆ ಇದೆಯಲ್ಲ ಅದು. ಇಲ್ಲ ಇಲ್ಲ, ಅದು ಪ್ಯಾಟರ್ನ್ ಡಿಫ್ರೆಂಟ್ ಇದೆ. ಇದು ಅದು ಟೀ ಶರ್ಟ್ ಇದು, ಅದು ಆಲ್ರೆಡಿ ಹೋಗ್ತಾ ಇದೆ. ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ, ಬಟ್ ನನ್ಗನ್ಸುತ್ತೆ ಸ್ವಲ್ಪ ಲೂಸ್ ಆಗಬಹುದು ಅಂತ ಅನ್ಸುತ್ತೆ. ಟ್ರಯಲ್ ನೋಡೋಣ. ನಾನಿವತ್ತು ಮೊದಲು ಇದಕ್ಕೆ ಹೋಗೋಣ ಅನ್ಕೊಂಡಿದ್ದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಇದಕ್ಕೆ ಹೋಗೋಣ ಅಂತ. ಹೊಟ್ಟೆ ಹಸಿರು ಆಗ್ತಿತ್ತಾ ಬಂದ್ಬಿಟ್ಟೆ. ಬಂದಾದ್ಮೇಲೆ ಮತ್ತೆ ಜ್ಯುವೆಲ್ರಿ ಶಾಪ್ ಹೋಗ್ಬಿಟ್ವಿ, ಇಲ್ಲ ಅಂದಿದ್ರೆ ಇದನ್ನ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಈಗ ಟೈಮ್ ಆಲ್ರೆಡಿ 6 ಆಗ್ತಾ ಇದೆ. ಸೊ ನಮ್ ಗಿಫ್ಟ್ ಫ್ಲಾಪ್ ಹೊಡಿತಲ್ಲ, ಸೊ ನಮ್ದು ಅಲ್ಲಿತ್ತು ಗಿಫ್ಟ್. ರಾಜೇಶ್ ಇವತ್ತು ಗೋಲ್ಡ್ ತೆಗಿಸ್ಕೊಡ್ತೀನಿ ಬಾ ಅಂದ್ರು. ಓಲೆ ನೋಡಿದೆ, ಚೈನ್ ನೋಡಿದೆ, ಇಷ್ಟನೇ ಆಗಲಿಲ್ಲ. 2-3 ಅಂಗಡಿಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಹ್ಯಾಪಿ ಆನಿವರ್ಸರಿ. ವಾವ್, ಥ್ಯಾಂಕ್ ಯು ಬೇಬಿ. You are my king and queen and I am your princess. Yes. In fact. ಥ್ಯಾಂಕ್ ಯು ಪ್ರಿನ್ಸೆಸ್. ಓ ಇದೇನ ಅವತ್ತು ಮಾಡ್ತಾ ಇದ್ದಿದ್ದು. ನಾನು ಈ ಕಡೆ ಬರಕ್ಕೂ ಏನೇನೋ ಮಾಡ್ತಾ ಇದ್ಲು, ನನ್ನನ್ನೇ ನೋಡ್ತಾ ಇದ್ದಾಳೆ. ಈ ಕಡೆ ನೋಡು. ವೆರಿ ಗುಡ್. ಹ್ಯಾಪಿ ಆನಿವರ್ಸರಿ. ವೆರಿ ನೈಸ್. ಐ ಲವ್ ಯು ಮಮ್ಮ ಅಂಡ್ ಡ್ಯಾಡಾ. ಯಾವಾಗ ಮಾಡಿದೆ ಬಂಗಾರಿ? ನೀವು ಆಫೀಸ್ ಹೋಗಿದ್ದೆ. ವಾವ್, ಸೂಪರ್ ಇದೆಯಲ್ಲ. ಸಖತ್ತಾಗಿದೆ. ಹೆಂಗ್ ಮಾಡಿದೆ ಪುಟ? ಎಷ್ಟು ಚೆನ್ನಾಗಿ ಮಾಡಿದಾಳೆ. ನನ್ನ ಹೆಲ್ಪ್ ಇಲ್ಲದೆ, ನನಗೆ ಗೊತ್ತಿಲ್ಲದೆ, ನಂಗೆ ಗೊತ್ತಾಗದೆ. ನೈಸ್, ರಿಯಲಿ ನೈಸ್ ಬೇಬಿ ಅಲ್ಲ? ಸೀರಿಯಸ್ಲಿ ನಾನು ಏನೋ ಬರ್ದಿರ್ತಾವ ಫಾಸ್ಟ್ ಓಪನ್ ಮಾಡ್ತಾ ಇದ್ದೀನಿ. 3D ಡ್ರಾಯಿಂಗ್, 3D ಪೇಪರ್ ಕಟ್ಟಿಂಗ್. ನೈಸ್ ಬಂಗಾರಿ, ವೆರಿ ಬ್ಯೂಟಿಫುಲ್. ಸೂಪರ್ ಆಗಿದೆ ಅಲ್ಲ? ಥ್ಯಾಂಕ್ ಯು ಬೇಬಿ.
ಯಾಕಂದರೆ ನಮ್ಮ ಮನೆಯಿಂದ ಹೊರಟಿರೋದೇ ಲೇಟ್. ಸೊ ಇದು ಲಾಸ್ಟ್ ಫ್ಲೋರ್. ಇಲ್ಲೇ ಫುಡ್ ಕೋರ್ಟ್ ಕೂಡ ಆ ಕಡೆ ಇದೆ. ಆ ಕಡೆ ಫುಡ್ ಕೋರ್ಟು, ಈ ಕಡೆ ಗೇಮ್ ಝೋನ್, ಈ ಕಡೆ ಫುಲ್ ಫುಡ್ ಕೋರ್ಟೇನೆ. ಸೊ ನಾವು ಇವತ್ತು ಊಟ ಮಾಡಿರೋದು ಲೇಟು, ಬೆಳಗ್ಗೆ ತಿಂಡಿ ಮಾಡಿದ್ದು ಲೇಟು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗೇಮ್ಸ್ ಆಡಿದಾಗ ಕೆಲವೊಂದು ಟಿಕೆಟ್ಸ್ ಬರುತ್ತೆ, ಅದನ್ನು ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇದನ್ನು ರಿಡೀಮ್ ಮಾಡ್ಕೊಳ್ಬೋದು. ಬಟ್ ಈಗ ಸದ್ಯಕ್ಕೆ ಕಡಿಮೆ ಇದೆ, ಅದಕ್ಕೆ ನಾವು ರಿಡೀಮ್ ಮಾಡ್ಕೊಳ್ತಾ ಇಲ್ಲ. ಇಳಿಯೋ ಎಸ್ಕಲೇಟರ್ ವರ್ಕೇ ಆಗ್ತಾ ಇಲ್ಲ, ನಡ್ಕೊಂಡು ಬರೋ ಥರ ಆಗ್ಬಿಟ್ಟಿದೆ. ನೋಡು ಹೆಂಗೆ ಎಕ್ಸಸೈಸ್ ಮಾಡಿಸ್ತಾರ ಎಲ್ಲ 3D ಥರನ. ಸ್ನೇಹಿತರೆ, ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಬಂದು ಒಳಗಡೆ ನಿಂತ್ಕೊಂಡಿದ್ದಾರೆ. ಇಲ್ಲಿ ಹೀಗೆ ಕೂತ್ಕೊಂಡಿದ್ದಾರೆ ನೋಡಿ. ಈ ಥರ ನಾನು ಒಂದ್ಸರಿ ದುಬೈಯಲ್ಲಿ ಒಂದು ಮಾಲಲ್ಲಿ ಕೂತ್ಕೊಂಡಿದ್ದೆ. ರಾಜೇಶ್ ಏನೋ ಟ್ಯಾಕ್ಸಿ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ರು ಅಂಥೇಳಿ. ಈ ಥರನೂ ಇಲ್ಲ, ಈ ಥರ ಅಲ್ಲ, ಮಧ್ಯ ಮಧ್ಯ ಇಲ್ಲಿ ಮರಗಳೆಲ್ಲ ಹಾಕಿರ್ತಾರೆ, ಏನೋ ಶೋ ಪೀಸ್ ಮಾಡಿರ್ತಾರಲ್ಲ, ಅಲ್ಲಿ ಕೂತಿದ್ದೆ ಮಧ್ಯಕ್ಕೆ, ಡಿವೈಡರ್ ಥರ ಹಾಕಿದ್ರು. ಅಲ್ಲಿ ಕೂತ್ಕೊಂಡಿದ್ದಕ್ಕೆ ಮ್ಯಾಮ್ ಎನಿ ಪ್ರಾಬ್ಲಮ್, ಇವಾಗೇನೋ ಚಿಟಿಯರ್ ಅಂತ ಹೇಳ್ಸಿದ್ರು. ಪಾಪ ಇಲ್ಲಿ ಹೆಂಗೆ ಕೂತಿಯಾರು ನೋಡಿ. ಸೊ ಈಗ ಯಾವುದ್ರಿ ಉಡುಪಿ ಶ್ರೀಕೃಷ್ಣ ರಜತಾದ್ರಿ ಅಂತ ಒಂದು ಹೋಟೆಲ್ಗೆ ಬಂದಿದ್ದು ಮಲ್ಲೇಶ್ವರಮಲ್ಲಿ. ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ಅರ್ಧ ಮಾಡೋಣ ಅಂದ್ಕೊಂಡೆ, ಅರ್ಧನೇ ಆಗಿಲ್ಲ, ನಂಗೆ ಮಾಡೋಕ್ಕಾಗಿಲ್ಲ. ಏನು ಅನ್ನಿಸ್ತದೆ ಫ್ಲೇವರ್? ಒಂಥರ ಸಗದ ಅಲ್ಲ? ಏನಿದು ಒಳ್ಳೆ ಡ್ರೈ ಫ್ರೂಟ್ ಲಡ್ಡು ಇದ್ದಂಗಿದೆ. ಡ್ರೈ ಫ್ರೂಟ್ ಲಡ್ಡು ತರ ಕಾಣ್ತಿದೆ. ನನಗೆ ಆ ರಿಯಾಕ್ಷನ್ ಬೇಕು, ಚೆನ್ನಾಗಿದೆ ಅನ್ನೋ ಥರ. ಇಲ್ಲ ಅಂದರೆ ಕರ್ಕೊಂಡು ಬಂದು ಹೆಂಗಪ್ಪ ಇದು ಅನ್ನೋ ಥರ ಬರೋದು. ನಾವಲ್ಲಿ ಮಂತ್ರಿ ಮಾಲಲ್ಲಿ ರಾಜಧಾನಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಲ್ಲ, ಅದು ನೋಡೋಣ ಯಾವ ಥರ ಇರ್ತಿತ್ತು ಅಂತ. ಚೀಸ್ ಬಾಲ್ ಇಷ್ಟ ಆಯ್ತಲ್ಲ.